ನೋಡಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಹೊಸ ವರ್ಕ್ ಫ್ರಮ್ ಹೋಮ್ ಯೈ ಜಾಬ್ ಬಗ್ಗೆ ತಿಳಿಸಿಕೊಡ್ತಿದ್ದೀನಿ. ಈ ಜಾಬ್ ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ಆಗಿರುವ ಅಧಿಕೃತ ಜಾಬ್ ಆಗಿದೆ. ಕಂಪನಿಯ ಹೆಸರು ಇನ್ನೋಡೇಟಾ ಇಂಕ್. ಮತ್ತು ಜಾಬ್ ರೋಲ್ ಯೈ ಟ್ರೈನರ್ ಸ್ಪೆಷಲಿಸ್ಟ್. ಇಲ್ಲಿ ನೀವು ನೋಡಬಹುದು, ಇದು ರಿಮೋಟ್ ಜಾಬ್ ಅಂದ್ರೆ ಮನೆಯಿಂದಲೇ ಕೆಲಸ ಮಾಡಬಹುದು. ಜೊತೆಗೆ ಇದು ಪಾರ್ಟ್ ಟೈಮ್ ಜಾಬ್ ಕೂಡ ಆಗಿರುವುದರಿಂದ ವಿದ್ಯಾರ್ಥಿಗಳು, ಫ್ರೆಷರ್ಸ್ ಹಾಗೂ ಈಗಾಗಲೇ ಕೆಲಸ ಮಾಡುತ್ತಿರುವವರು ಕೂಡ ತಮ್ಮ ಸಮಯಕ್ಕೆ ಅನುಗುಣವಾಗಿ ಅಪ್ಲೈ ಮಾಡಬಹುದು. ಈಗ ಈ ಜಾಬ್ನಲ್ಲಿ ಏನು ಕೆಲಸ ಮಾಡಬೇಕು, ಯಾರು ಅಪ್ಲೈ ಮಾಡಬಹುದು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನೋಡೋಣ. ಈಗ ಈ ಜಾಬ್ ಬಗ್ಗೆ ಡೀಟೇಲ್ಸ್ ನೋಡೋಣ ಫ್ರೆಂಡ್ಸ್. ಇಲ್ಲಿ ನೀವು ನೋಡಬಹುದು, ಈ ಜಾಬ್ನಲ್ಲಿ ಮುಖ್ಯವಾಗಿ ಯೈ ಟ್ರೈನಿಂಗ್ ಮತ್ತು ಮಾಡೆಲ್ ಎವ್ಯಾಲ್ಯೂಯೇಷನ್ ಸಂಬಂಧಿಸಿದ ಕೆಲಸ ಇರುತ್ತದೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಉತ್ತಮ ಉತ್ತರಗಳನ್ನು ಕಲಿಸುವುದು, ಯೈ ಕೊಟ್ಟ ಉತ್ತರಗಳನ್ನು ಪರಿಶೀಲಿಸುವುದು ಮತ್ತು ಅವು ಸರಿಯಾಗಿದೆ ಎಂದು ಚೆಕ್ ಮಾಡುವ ಕೆಲಸವಾಗಿರುತ್ತದೆ. ಈ ಜಾಬ್ ರಿಮೋಟ್ ಆಗಿರುವುದರಿಂದ ಭಾರತದ ಯಾವುದೇ ಸ್ಥಳದಿಂದ ಕೆಲಸ ಮಾಡಬಹುದು. ಇದು ಫ್ರೀಲ್ಯಾನ್ಸ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು, ಪ್ರತಿದಿನ ಸುಮಾರು 5 ರಿಂದ 6 ಗಂಟೆಗಳಷ್ಟು ಸಮಯ ಕೊಟ್ಟರೆ ಸಾಕು ಎಂದು ಇಲ್ಲಿ ತಿಳಿಸಿದ್ದಾರೆ. ಇನ್ನು ನಿಮಗೆ ಇಂಗ್ಲಿಷ್ ಓದಲು ಮತ್ತು ಅರ್ಥಮಾಡಿಕೊಳ್ಳಲು ಚೆನ್ನಾಗಿ ಬರಬೇಕು. ಯೈ ಕೊಡುವ ಉತ್ತರಗಳನ್ನು ಓದಿ ಅವು ಸರಿಯಾಗಿದೆ ಎಂದು ಪರಿಶೀಲಿಸುವ ಕೆಲಸ ಇರುವುದರಿಂದ ಸ್ವಲ್ಪ ಅನಾಲಿಟಿಕಲ್ ಥಿಂಕಿಂಗ್ ಕೂಡ ಇರಬೇಕು. ಯೈ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಆಸಕ್ತಿ ಇರುವವರಿಗೆ ಇದು ಒಳ್ಳೆಯ ಅವಕಾಶವಾಗಿದೆ. ಈಗ ಈ ಜಾಬ್ನಲ್ಲಿ ನೀವು ಏನು ಕೆಲಸ ಮಾಡಬೇಕು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್. ಮೊದಲನೆಯದಾಗಿ, ಯೈ ಕೊಡುವ ಉತ್ತರಗಳನ್ನು ಓದಿ ಅವು ಸರಿಯಾಗಿದೆ, ಗ್ರಾಮರ್ ಸರಿಯಾಗಿದೆ ಮತ್ತು ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಪರಿಶೀಲಿಸಬೇಕು. ನಂತರ ಯೈ ಇನ್ನೂ ಚೆನ್ನಾಗಿ ಕೆಲಸ ಮಾಡುವಂತೆ ಫೀಡ್ಬ್ಯಾಕ್ ಕೊಡಬೇಕು ಮತ್ತು ಕೆಲವು ಕಂಟೆಂಟ್ ಅನ್ನು ಸರಿಯಾದ ಕ್ಯಾಟೆಗೋರಿಗೆ ಸೇರಿಸುವ ಕೆಲಸವೂ ಇರುತ್ತದೆ. ಈ ಜಾಬ್ಗೆ ಅಪ್ಲೈ ಮಾಡುವವರಿಗೆ ಇಂಗ್ಲಿಷ್ ಮೇಲೆ ಉತ್ತಮ ಹಿಡಿತ ಇರಬೇಕು. ಅಂದರೆ ಓದಲು, ಅರ್ಥ ಮಾಡಿಕೊಳ್ಳಲು ಮತ್ತು ಬರೆಯಲು ಚೆನ್ನಾಗಿ ಬರಬೇಕು. ಜೊತೆಗೆ ಡಿಟೇಲ್ಗೆ ಗಮನ ಕೊಡುವ ಅಭ್ಯಾಸ ಮತ್ತು ಸೋಷಿಯಲ್ ಮೀಡಿಯಾ ಹಾಗೂ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಬಗ್ಗೆ ಸಾಮಾನ್ಯ ತಿಳುವಳಿಕೆ ಇದ್ದರೆ ಇನ್ನೂ ಉತ್ತಮ. ಇಲ್ಲಿ ಸೆಲೆಕ್ಷನ್ ಪ್ರಾಸೆಸ್ ಕೂಡ ತಿಳಿಸಿದ್ದಾರೆ. ಮೊದಲು ಆನ್ಲೈನ್ ಅಸೆಸ್ಮೆಂಟ್ ಇರುತ್ತದೆ. ಅದರಲ್ಲಿ ಜನರಲ್ ಇಂಗ್ಲಿಷ್ ಟೆಸ್ಟ್ ಮತ್ತು ಟಾಸ್ಕ್ ರೀಡಿನೆಸ್ ಟೆಸ್ಟ್ ಅನ್ನು ಕಂಪ್ಲೀಟ್ ಮಾಡಬೇಕು. ನಂತರ ನಿಮ್ಮ ಪ್ರೊಫೈಲ್ ರಿವ್ಯೂ ಆಗುತ್ತದೆ. ಆಮೇಲೆ ಪಿಯರ್ಸನ್ ವರ್ಸನ್ ಟೆಸ್ಟ್ ಇರುತ್ತದೆ. ಈ ಎಲ್ಲ ಹಂತಗಳನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ ಅಭ್ಯರ್ಥಿಗಳನ್ನು ಮಾತ್ರ ಮುಂದಿನ ಹಂತಕ್ಕೆ ಆಯ್ಕೆ ಮಾಡುತ್ತಾರೆ. ಆದ್ದರಿಂದ ಟೆಸ್ಟ್ಗಳನ್ನು ಚೆನ್ನಾಗಿ ಅಟೆಂಪ್ಟ್ ಮಾಡಿ. ಈಗ ಲಿಂಕ್ಡ್ಇನ್ನಲ್ಲಿ ಇರುವ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಲಿಂಕ್ಡ್ಇನ್ ಅಕೌಂಟ್ ಮೂಲಕ ಲಾಗಿನ್ ಮಾಡಿ. ಅದರ ನಂತರ ಕಾಣಿಸುವ ಅಪ್ಲಿಕೇಶನ್ ಫಾರ್ಮ್ ಅನ್ನು ನಿಮ್ಮ ಸರಿಯಾದ ಮಾಹಿತಿಗಳೊಂದಿಗೆ ಕೇರ್ಫುಲಿ ಫಿಲ್ ಮಾಡಿ. ಎಲ್ಲ ಡೀಟೇಲ್ಸ್ ಸರಿಯಾಗಿ ತುಂಬಿದ ನಂತರ ಸಬ್ಮಿಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಡಾಟಾ ಅನೋಟೇಟರ್ ಪ್ರಾಜೆಕ್ಟ್ಗೆ ಮುಂದಿನ ಹಂತಕ್ಕೆ ಹೋಗುತ್ತದೆ. ಅಷ್ಟೇ ಫ್ರೆಂಡ್ಸ್, ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಹೊಸ ವರ್ಕ್ ಫ್ರಮ್ ಹೋಮ್ ಜಾಬ್ಸ್, ರಿಮೋಟ್ ಜಾಬ್ಸ್, ಯೈ ಜಾಬ್ಸ್ ಹಾಗೂ ಡೈಲಿ ಜಾಬ್ ಅಪ್ಡೇಟ್ಸ್ ಅನ್ನು ಮಿಸ್ ಮಾಡಿಕೊಳ್ಳಬಾರದು ಅಂದ್ರೆ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಯಾವುದೇ ಜಾಬ್ಗೆ ಅಪ್ಲೈ ಮಾಡುವ ಮೊದಲು ಅದರ ಎಲಿಜಿಬಿಲಿಟಿ ಮತ್ತು ಅಫಿಷಿಯಲ್ ಡೀಟೇಲ್ಸ್ ಅನ್ನು ಒಮ್ಮೆ ಪರಿಶೀಲಿಸಿ. ಮುಂದಿನ ಹೊಸ ಜಾಬ್ ಅಪ್ಡೇಟ್ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.